ಸ್ನೇಹಿತರ ವೆಲ್ಕಮ್ ಬ್ಯಾಕ್ ಟು ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮಹಿಗೌಡ ಮಾತಾಡ್ತಿರೋದು. KCET ಲೇಟೆಸ್ಟ್ ಅಪ್ಡೇಟ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸು ಸರ್ ನನಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟಲ್ಲಿ ಒಂದು ಸೀಟ್ ಆದರೆ ಅಲರ್ಟ್ ಆಗಿದೆ, ಈಗ ಅದೇ ಸೀಟು ನನಗೆ ಸೆಕೆಂಡ್ ರೌಂಡಲ್ಲಿ ಸಿಗುತ್ತಾ, ಅದೇ ಸೀಟು ನನಗೆ ಫೈನಲ್ ರೌಂಡಲ್ಲಿ ಸಿಗುತ್ತಾ ಅಂತ ಕೇಳ್ತಿದ್ದಾರೆ. ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ಆ್ಯಂಡ್ ಹಾಗೇನು ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿದರೆ ಅಥವಾ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಅಂದರೆ ಈ ಕೂಡಲೇ ಚಾನಲ್ಗೆ ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಆ್ಯಂಡ್ ಹಾಗೇನು ಸಹ ಮರಿದೆ ಒಂದೇ ಒಂದು ಲೈಕನ್ನು ಮಾಡಿ. ಈಗ ಲೈಕು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ ಅಂತ ಅಂದ್ರೆ ಮುಂದೆ ಬರುವಂತಹ ಎಲ್ಲ ರೀತಿಯ ಇಂಪಾರ್ಟೆಂಟ್ ಸ್ಕಾಲರ್ಶಿಪ್ ಅಪ್ಡೇಟ್ಸ್ ಅನ್ನ ಪಡ್ಕೋತೀರಾ. ಇಂಜಿನಿಯರಿಂಗ್ ಕಾಲೇಜಸ್ಗೆ ಜಾಯಿನ್ ಆದ್ಮೇಲೆ ನಿಮ್ಗೆ ಯಾವ ಸ್ಕಾಲರ್ಶಿಪ್ಸ್ ಬರ್ತವೆ, ನಿಮ್ಮ ಕ್ಯಾಟಗರಿಗೆ ಯಾವ ಬರ್ತವೆ, ಇಂಜಿನಿಯರಿಂಗ್ ಮಾಡೋರಿಗೆ ಯಾವ ಬರ್ತವೆ, ಇನ್ನೂ ಸಹ BSc ನರ್ಸಿಂಗ್ ಮಾಡುವಂತ ಸ್ಟೂಡೆಂಟ್ಸ್ಗೆ ಯಾವ ಬರ್ತವೆ, ಎಲ್ಲದ್ರ ಬಗ್ಗೆನೂ ಸಹ ಸಂಪೂರ್ಣವಾದ ಮಾಹಿತಿಯನ್ನು ಕೊಡ್ತಿರ್ತೀನಿ. ಹಾಗಾಗಿ ಚಾನಲ್ಗೆ ಲೈಕು ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ. ನೋಡಿ, ಇಲ್ಲಿ ಸ್ಟೂಡೆಂಟ್ಸ್ಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಈಗಾಗಲೇ ಬಂದಿದ್ದಾಯ್ತು. ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಯಾರಿಗಾದ್ರೆ ಸೀಟ್ ಅಲರ್ಟ್ ಆಗಿದೆಯೋ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಆ ಒಂದು ಸೀಟ್ ಆದ್ರೆ ಸ್ಯಾಟಿಸ್ಫೈ ಇದೆ, ಇನ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗೆ ಇಲ್ಲ. ಹಂಡಿನ ಕೆಲವೊಂದಿಷ್ಟು ಜನಕ್ಕೆ ಸೀಟ್ ಅಲರ್ಟ್ ಆಗಿಲ್ಲ. ಬಟ್ ಯಾರಿಗಾದ್ರೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಕ್ಕಿದೆಯೋ ಅಂತ ಸ್ಟೂಡೆಂಟ್ಸ್ ಕೇಳ್ತಿರೋದು, ಸರ್ ಈಗ ನನಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಕ್ಕಿದೆ, ಈಗ ಒಂದು ಎಡಿಟ್ ಮಾಡ್ಕೊಳ್ಳೋದಕ್ಕೆ ಆಪ್ಷನ್ ಎಡಿಟ್ ಮಾಡ್ಕೊಳ್ಳೋದಕ್ಕೆ ಚಾನ್ಸ್ ಕೊಟ್ಟಿದ್ದಾರೆ, ನಾನು ಯಾವುದೇ ತರಹದ ಎಡಿಟ್ ಮಾಡಿಲ್ಲ, ಹಾಗಿದ್ರೆ ನನಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಅದೇ ಸೀಟ್ ಸಿಗುತ್ತಾ ಸರ್ ಅಂತ ಅಂದ್ರೆ ಚಾನ್ಸಸ್ ತುಂಬಾ ಕಡಿಮೆ ಇದಾವೆ. ಓಕೆನಾ, ಚಾನ್ಸಸ್ ತುಂಬಾ ಕಡಿಮೆ ಇದಾವೆ. ಯಾಕಂತ ಅಂದ್ರೆ ಈಗ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬಂದಿದ್ದ ಆದ್ಮೇಲೆ ಎಡಿಟ್ ಮಾಡೋದಕ್ಕೆ ಒಂದು ಚಾನ್ಸ್ ಅನ್ನ ಕೊಟ್ಟಿದ್ದಾರೆ ಅಲ್ವಾ, ಆಪ್ಷನ್ ಎಡಿಟ್ ಮಾಡೋದಕ್ಕೆ. ಆಗ ಸ್ಟೂಡೆಂಟ್ಸ್ ಏನ್ ಮಾಡ್ತಾರೆ, ಕಾಲೇಜಸ್ ಅನ್ನ ಆಡ್ ಮಾಡೋರು ಆಡ್ ಮಾಡ್ತಾರೆ, ಕಾಲೇಜಸ್ ಡಿಲೀಟ್ ಮಾಡೋರು ಡಿಲೀಟ್ ಮಾಡ್ತಾರೆ, ಪ್ರಿಯಾರಿಟಿ ನಂಬರ್ಸ್ ಅನ್ನ ಚೇಂಜ್ ಮಾಡ್ತಾರೆ, ಎಲ್ಲಾನು ಸಹ ಮಾಡ್ತಿರ್ತಾರೆ. ಹಾಗಾಗಿ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಗೆ ಏನೀಗ ಸೀಟ್ ಅಲರ್ಟ್ ಆಗಿದೆ ಅದು ಸಿಗುವಂತ ಚಾನ್ಸಸ್ ಕಡಿಮೆ ಇದೆ. ಸಿಗೋದೇ ಇಲ್ಲ ಅಂತ ಅಲ್ಲ, ನನ್ನ ಕೇಳಿದ್ರೆ ಒಂದು 50-50 ಚಾನ್ಸಸ್ ಅಂತಾನೆ ಹೇಳ್ಬೋದು. ಓಕೆನಾ, ಹಾಗಾಗಿ ಯಾರಿಗಾದ್ರೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಕ್ಕಿದ್ಯೋ ಅಂತ ಸ್ಟೂಡೆಂಟ್ಸ್, ಸರ್ ನನಗೆ ಇದೇ ಸೀಟ್ ಬೇಕು ಸರ್, ನಾನೇನು ಚೇಂಜಸ್ ಮಾಡಿಲ್ಲ ಅಂತ ಅಂದ್ರೆ ನಿಮ್ಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಅದೇ ಸಿಗುತ್ತೆ ಅಂತ ಅನ್ಕೊಳ್ಳೋದಕ್ಕೆ ಹೋಗ್ಬಿಡಿ, ಚಾನ್ಸಸ್ ಕಡಿಮೆ ಇರ್ತವೆ. ಇನ್ ಕೆಲವೊಂದಿಷ್ಟು ಜನ ಸರ್ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ನನಗೆ ಸೀಟ್ ಅಲರ್ಟ್ ಆಗಿದೆ, ಈಗ ನೆಕ್ಸ್ಟ್ ನನಗೆ ಫಸ್ಟ್ ರೌಂಡ್ ಫೈನಲ್ ಅಲಾಟ್ಮೆಂಟ್ ಅಲ್ಲಿ ಇದೇ ಸಿಗುತ್ತಾ ಅಂತ ಅಂದ್ರೆ ಚಾನ್ಸಸ್ ಕಡಿಮೆ ಅಂದ್ರೆ ತುಂಬಾ ಕಡಿಮೆ ಇರ್ತಾವೆ. ಓಕೆನಾ, ಸಿಗೋದು ತುಂಬಾ ಡೌಟು, ಇನ್ ರೇರ್ ಕೇಸಸ್ ಸಿಗೋದು. ಓಕೆನಾ, ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ನಿಮ್ಗೆ ಯಾವ್ದು ಸೀಟ್ ಅಲರ್ಟ್ ಆಗಿದೆಯೋ ಅದು ನಿಮ್ಗೆ ಫಸ್ಟ್ ರೌಂಡ್ ಫೈನಲ್ ಅಲ್ಲಿ ಸಿಕ್ತು ಅಂತಂದ್ರೆ ನೀವು ಒಂದು ರೀತಿ ಅದೃಷ್ಟ ಅಂತಾನೆ ಹೇಳ್ಬೋದು. ತುಂಬಾ ರೇರ್ ಇರುತ್ತೆ, ಎಲ್ರಿಗೂ ಸಹ ಸಿಗೋದಿಲ್ಲ, ಅದು ನಿಮಗೊಂದು ನೆನಪಿರ್ಬೇಕಾಗುತ್ತೆ. ಇಲ್ಲಿ ಸಾಕಷ್ಟು ಜನ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಕ್ಕಿದ ಆದ್ಮೇಲೆ ಈಗ ಚೇಂಜಸ್ ಮಾಡದೇ ಇದ್ದಾರೆ ಅಂತ ಸ್ಟೂಡೆಂಟ್ಸ್ ನಾನು ಹೇಳೋದು ಇಷ್ಟೇ, ಆದಷ್ಟು ಸಹ ಕಾಲೇಜಸ್ ಅನ್ನ ಆಡ್ ಮಾಡಿ, ಇನ್ನೂ ಒಂದು ಒಳ್ಳೆ ಬೆಟರ್ ಕಾಲೇಜಸ್ ಅನ್ನ ಆಡ್ ಮಾಡಿ ನಿಮ್ಮ ಒಂದು ರ್ಯಾಂಕಿಂಗ್ ತಕ್ಕಂತೆ. ಯಾಕಂತ ಅಂದ್ರೆ ಕಾಲೇಜ್ ಕಟ್ ಆಫ್ ಅನ್ನ ರಿಲೀಸ್ ಮಾಡಿದ್ರೆ ಈಗ ನೀವು ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ರಿಸಲ್ಟ್ ಬರೋದಕ್ಕಿಂತ ಮುಂಚೆ ಏನೊಂದು ಕಾಲೇಜಸ್ ನ ಆಡ್ ಮಾಡಿದ್ರಿ, ಆಗ ಲಾಸ್ಟ್ ಇಯರ್ ಕಟ್ ಆಫ್ ಅನ್ನ ನೋಡ್ಕೊಂಡು ಆಡ್ ಮಾಡಿದ್ರೆ, ಅದೇ ಈಗ ಏನಾಗುತ್ತೆ ಅಂತ ಅಂದ್ರೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಅನ್ನ ರಿಲೀಸ್ ಮಾಡಿದಾರೆ, ಅದನ್ನ ನೀವು ನೋಡ್ಕೊಂಡು ಅದನ್ನ ಅನಾಲಿಸಿಸ್ ಮಾಡ್ಬಿಟ್ಟು ನೀವು ಆದ್ರೆ ಈಗ ಕಾಲೇಜಸ್ ಅನ್ನ ಆಡ್ ಮಾಡ್ಕೊಳ್ಳಿ. ಅಂಡ್ ಜೊತೆಗೆ ಸರ್ ನನಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಕ್ಕಿದೆ ಸರ್, ನನಗೆ ಇದೇ ಓಕೆ ಸರ್, ಇದೇ ನನಗೆ ಸ್ಯಾಟಿಸ್ಫೈ ಇದೆ ಸರ್, ಇನ್ ಕೇಸ್ ಈಗ ನನಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಇದೇ ಸಿಗ್ಬೇಕು ಅಂತ ಅಂದ್ರೆ ಏನಾದ್ರೂ ಚಾನ್ಸಸ್ ಇದೆಯಾ ಸರ್ ಅಂತ ಅಂದ್ರೆ, ಈಗ ನಿಮ್ಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಏನೊಂದು ಸೀಟ್ ಆದ್ರೆ ಅಲರ್ಟ್ ಆಗಿರುತ್ತೆ ಯಾವುದೋ ಒಂದು ಕಾಲೇಜಲ್ಲಿ, ಆ ಒಂದು ಕಾಲೇಜ್ಗೆ ಪ್ರಿಯಾರಿಟಿ ನಂಬರ್ 1 ಅಂತ ಕೊಡಿ, ಆಗ ಚಾನ್ಸಸ್ ಸ್ವಲ್ಪ ಜಾಸ್ತಿ ಇರುತ್ತೆ. ಓಕೆನಾ, ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಗೋದಕ್ಕೆ ಕೇಸ್ ನಿಮ್ಗೆ 100% ಸ್ಯಾಟಿಸ್ಫೈ ಇದ್ರೆ ಅಷ್ಟೇ. ಓಕೆನಾ, ಆಗ 1 ಅಂತ ಕೊಡಿ, ಈಗ ಸಿಕ್ಕಿರುವಂತ ಕಾಲೇಜ್ಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸಿಗುವಂತ ಚಾನ್ಸಸ್ ಆದ್ರೆ ಇರುತ್ತೆ. ಅಂಡ್ ಇಲ್ಲಿ ಸಾಕಷ್ಟು ಸ್ಟೂಡೆಂಟ್ಸ್ ಸರ್ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಅಲರ್ಟ್ ಆಗಿದೆ ಸರ್, ನಾನು ಈಗ ಕಾಲೇಜ್ ಬಗ್ಗೆ ತಿಳ್ಕೊಂಡೆ, ಅದೆಲ್ಲದ್ರ ಬಗ್ಗೆ ಸಹ ತಿಳ್ಕೊಂಡೆ ಸರ್, ಟೋಟಲಿ ಏನ್ ಚೆನ್ನಾಗಿಲ್ಲ, ಆ ಒಂದು ಕಾಲೇಜಲ್ಲಿ ನೋಡಿದ್ರೆ ಪ್ಲೇಸ್ಮೆಂಟ್ಸ್ ಇಲ್ಲ ಅಥವಾ ಇನ್ನೊಂದೇನೋ ನಿಮ್ಮ ಒಂದು ರೀಸನ್ ಇಂದ ನನಗೆ ಆ ಕಾಲೇಜ್ ಬೇಡ ಸರ್, ಏನ್ ಮಾಡೋದು, ನನಗೆ ಅದು ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸಿಗಬಾರ್ದು ಸರ್ ಅನ್ನೋ ಆಗಿದೆ. ಈಗ ಹೆಂಗೋ ಆಪರ್ಚುನಿಟಿಯನ್ನ ಎಡಿಟ್ ಮಾಡೋದಕ್ಕೆ ಚಾನ್ಸ್ ಅನ್ನ ಕೊಟ್ಟಿದ್ದಾರೆ. ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಯಾವಾದ್ರೆ ಸೀಟ್ ಅಲರ್ಟ್ ಆಗಿದೆಯೋ ಆ ಒಂದು ಕಾಲೇಜ್ಗೆ 0 ಅಂತ ಕೊಟ್ಬಿಡಿ. ಈಗ ಎಡಿಟ್ ಮಾಡೋದಕ್ಕೆ ಹೋದಾಗ ಪ್ರಿಯಾರಿಟಿ ನಂಬರ್ ಆಟೋಮೆಟಿಕಲಿ ಅದು ಡಿಲೀಟ್ ಆಗ್ಬಿಡುತ್ತೆ. ಓಕೆನಾ, 0 ಅಂತ ಕೊಟ್ಟಿದ್ರೆ ಅಂತಂದ್ರೆ ನಿಮ್ಮ ಒಂದು ಆಪ್ಷನ್ ಲಿಸ್ಟ್ ಡಿಲೀಟ್ ಆಗುತ್ತೆ, ಅದು ನಿಮಗೆ ಸೆಕೆಂಡ್ ಮಾರ್ಕ್ ಅಲಾಟ್ಮೆಂಟ್ಗೂ ಸಿಗೋದಿಲ್ಲ. ಅಂಡ್ ನೆಕ್ಸ್ಟ್ ಮುಂದೆನೂ ಸಹ ಆ ಒಂದು ಕಾಲೇಜ್ ಆದ್ರೆ ಕನ್ಸಿಡರ್ ಆಗೋದಿಲ್ಲ. ಇನ್ನ ಈಗ ನೆಕ್ಸ್ಟ್ ಕೇಳೋದಾದ್ರೆ, ಯಾಕೆ ಸರ್ ನನಗೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್ ಅಲ್ಲಿ ಸೀಟ್ ಸಿಕ್ಕಿಲ್ಲ, ನಾನು ಏನ್ ಮಾಡೋದು ಅಂತ ಅಂದ್ರೆ ಏನಿಲ್ಲ, ಕಟ್ ಆಫ್ ಈಗಾಗಲೇ ರಿಲೀಸ್ ಮಾಡಿದಾರೆ ಫಸ್ಟ್ ಮಾರ್ಕ್ ಅಲಾಟ್ಮೆಂಟ್, ಆ ಕಟ್ ಆಫ್ ಅನ್ನ ನೋಡ್ಕೊಂಡು ನಿಮ್ಮ ಒಂದು ರ್ಯಾಂಕಿಂಗ್ ಗೆ ತಕ್ಕಂತಿರುವಂತಹ ಕಾಲೇಜಸ್ ಅನ್ನ ಲೀಸ್ಟ್ ಮಾಡ್ಕೊಂಡು 3 ನಂಬರ್ ಆಫ್ ಕಾಲೇಜಸ್ ಅನ್ನ ಆಡ್ ಮಾಡಿದಿರ ಅಂತ ಅಂದ್ರೆ ನಿಮಗಾಗ ಖಂಡಿತವಾಗ್ಲೂ ಸೀಟ್ ಆದ್ರೆ ಅಲರ್ಟ್ ಆಗುತ್ತೆ. ಓಕೆನಾ, ಇಷ್ಟು ನಿಮಗೆ ನೆನಪಿರ್ಬೇಕಾಗುತ್ತೆ. ಯಾಕಂತಂದ್ರೆ ಇನ್ನೂ ಈಗ ಟೈಮ್ ಕೊಟ್ಟಿದ್ದಾರೆ ಒಂದು ಆಪ್ಷನ್ ಎಡಿಟ್ ಮಾಡ್ಕೊಳ್ಳೋದಕ್ಕೆ, ಕಾಲೇಜಸ್ ನ ಆಡ್ ಮಾಡೋದಕ್ಕೆ, ಕಾಲೇಜಸ್ ನ ಡಿಲೀಟ್ ಮಾಡ್ಕೊಳ್ಳೋದಕ್ಕೆ. ಅಂಡ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಕೇಳ್ತಿದ್ದಾರೆ ಸರ್ BSc ನರ್ಸಿಂಗ್ ಕಟ್ ಆಫ್ ಬಿಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು, ಇದು KA ಗೆ ಸಂಬಂಧಿಸಿದ್ದು ಬಿಡ್ತಾರಾ ಇಲ್ವಾ ಅಂತ ಹೇಳ್ಬಿಟ್ಟು. ನಾನಂತೂ ಇದ್ರ ಬಗ್ಗೆ ಯಾವುದೇ ಒಂದು ರೀತಿಯ ನಿಮ್ಗೆ ಕ್ಲಾರಿಟಿ ಆಗ್ಲಿ, ಕನ್ಫರ್ಮೇಶನ್ ಆಗ್ಲಿ ಅಥವಾ ಇದ್ರ ಬಗ್ಗೆ ನಾನು ಮಾತಾಡೋದಕ್ಕೂ ಆಗೋದಿಲ್ಲ. BSc ನರ್ಸಿಂಗ್ ವಿಚಾರದಲ್ಲಿ KA ಒಂದಿಷ್ಟು ಸ್ಟೂಡೆಂಟ್ಸ್ಗೆ ಹರ್ಟ್ ಮಾಡ್ತಾನೆ ಬಂದಿದೆ ಅಂತಾನೆ ಅನ್ಕೋಬಹುದು. ಯಾಕಂತಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕಾಲೇಜಸ್ ಶೋ ಆಗ್ಲಿಲ್ಲ, ಅವರು ಕಾಲೇಜಸ್ ನ ಆಡ್ ಮಾಡೋದಕ್ಕೆ. ಈಗ ನೋಡಿದ್ರೆ ಅವ್ರಿಗೆ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಕೊಟ್ಟಿಲ್ಲ, ಅವ್ರಿಗೂ ಮಾರ್ಕ್ ಅಲಾಟ್ಮೆಂಟ್ ಕಟ್ ಆಫ್ ಕೊಟ್ರೆ ಅವ್ರಿಗೂ ಗೊತ್ತಾಗುತ್ತೆ ಯಾವ ಕಾಲೇಜಲ್ಲಿ ಎಷ್ಟು ರ್ಯಾಂಕಿಂಗ್ ಇದೆ, ಎಷ್ಟು ಕಾಲೇಜಸ್ ನ ಆಡ್ ಮಾಡ್ಕೋಬೇಕು, ಎಷ್ಟು ಕಾಲೇಜಸ್ ನ ಡಿಲೀಟ್ ಮಾಡ್ಕೋಬೇಕು, ಯಾವುದು ಬೆಟರ್ ಕಾಲೇಜು ಅಲ್ಲ ಅಂತ ಹೇಳ್ಬಿಟ್ಟು ಆದಷ್ಟು ಬೇಗ ಅವ್ರಿಗೂ ಕೊಡ್ಲಿ ಅಂತ ಹೇಳ್ಬಿಟ್ಟೆ ನಾನು ಸಹ ಅನ್ಕೋತಿದ್ದೀನಿ. ಕೊಟ್ರೆ ಇನ್ ಕೇಸ್ ಕೊಟ್ರೆ ನಾನು ನಿಮ್ಗೆ ಅಪ್ಡೇಟ್ ಮಾಡಿ ತಿಳಿಸ್ಕೊಡ್ತೀನಿ. ಜೊತೆಗೆ ಏನಾದ್ರು ಡೌಟ್ ಇದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಿ, ಅಥವಾ ಹೆಚ್ಚಿನ ಇನ್ಫಾರ್ಮೇಶನ್ ಬೇಕು, ಹೆಚ್ಚಿಗೆ ಕಾಂಟ್ಯಾಕ್ಟ್ ಮಾಡಬೇಕು ಅಂತ ಅಂದ್ರೆ ಇನ್ಸ್ಟಾಗ್ರಾಮ್ ಲಿಂಕ್ ಅನ್ನ
ಕಮೆಂಟ್ ಬಾಕ್ಸ್ ಅಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಅಲ್ಲಿ ಬಂದು ಜಸ್ಟ್ ಫಾಲೋ ಮಾಡಿ ಮೆಸೇಜ್ ಮಾಡೋ ಮೂಲಕ ನಿಮ್ಮ ಒಂದು ಡೌಟ್ ಅನ್ನ ಕ್ಲಾರಿಫೈ ಮಾಡ್ಕೋಬಹುದು. ಇದು ಇವತ್ತಿನ ಮಾಹಿತಿ ಆಗಿರುತ್ತೆ. ಇದೇ ರೀತಿಯ ಎಲ್ಲ ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಮಹಿ ಮಾಸ್ಟರ್ಸ್ ಯೂಟ್ಯೂಬ್ ಚಾನಲ್ ಅನ್ನ ಈ ಕೂಡಲೇ ಎಲ್ಲರೂ ತಪ್ಪದೆ ಸಬ್ಸ್ಕ್ರೈಬ್ ಅನ್ನ ಮಾಡ್ಕೊಳ್ಳಿ.